ಬಳಿಕ ಕಾರ್ಮಿಕ ಕಾರ್ಡ್ಗೆ ಕೈ ಹಾಕಿದ ಸರ್ಕಾರ. ನಕಲಿ ಕಾರ್ಮಿಕ ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ಕಾರ್ಡ್ ವಿತರಣೆಗೆ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. 38,42,000 ಪೈಕಿ 2,46,951 ಕಾರ್ಡ್ಗಳು ನಕಲಿ ಅಂತ ಹೇಳಿ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ನಕಲಿ ಕಾರ್ಡ್ಗಳ ಬಗ್ಗೆ ಕಾರ್ಮಿಕ ಇಲಾಖೆ ಇದೀಗ ಲಿಸ್ಟ್ ಅನ್ನ ಮಾಡಿಕೊಂಡಿದೆ. ಇದಿಷ್ಟು ನಕಲಿ ಕಾರ್ಡ್ಗಳು ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ತಯಾರಿಸಲಾಗಿದೆ. ಶೀಘ್ರದಲ್ಲಿ ನಕಲಿ ಕಾರ್ಡ್ ಅನ್ನ ರದ್ದು ಮಾಡಲಿದ್ದೀವಿ ಎನ್ನುವ ಒಂದು ಮಾಹಿತಿಯನ್ನ ಇದೀಗ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಬರೋಬ್ಬರಿ 22 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ಇದ್ದಾರೆ. ಈ ಬಿಪಿಎಲ್ ಕಾರ್ಡ್ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವುದಕ್ಕೆ ಪ್ರತಿಪಕ್ಷಗಳು ಕೂಡ ಕೆಂಡ ಕಾರ್ತಾ ಇದೆ. ಈ ಹೊತ್ತಲ್ಲೇ ಇದೀಗ ಕಾರ್ಮಿಕರ ಕಾರ್ಡಿಗೂ ಕೂಡ ಕತ್ತರಿ ಬೀಳುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ನಕಲಿ ಕಾರ್ಮಿಕ ಕಾರ್ಡ್ ಪರಿಷ್ಕರಣೆಗೆ ಸರ್ಕಾರ ಸಕಲ ತಯಾರಿಯನ್ನ ನಡೆಸಿಕೊಳ್ತಾ ಇದೆ. ಬಿಪಿಎಲ್ ಬಳಿಕ ಕಾರ್ಮಿಕ ಕಾರ್ಡ್ಗೆ ಕೈ ಹಾಕಿದೆ ಸರ್ಕಾರ. ರಾಜ್ಯದಲ್ಲಿ ಒಟ್ಟು 2,46,951 ಕಾರ್ಮಿಕ ಕಾರ್ಡ್ಗಳು ನಕಲಿ ಅಂತ ಹೇಳಿ ಕಾರ್ಮಿಕ ಇಲಾಖೆ ಲಿಸ್ಟ್ ಮಾಡಿದೆ. ಅವುಗಳನ್ನ ಸಹ ರದ್ದು ಮಾಡಲಾಗುತ್ತೆ. ಕಟ್ಟಡ ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ಬರೋಬ್ಬರಿ 38 ಲಕ್ಷ ಕಾರ್ಡ್ಗಳನ್ನ ಈಗಾಗಲೇ ಇದೆ. ಆದ್ರೆ ಅದರಲ್ಲೂ ಕೂಡ ಸಾಕಷ್ಟು ನಕಲಿ ಕಾರ್ಡ್ಗಳಿದೆ ಅನ್ನೋದು ಸರ್ಕಾರಕ್ಕೆ ಮಾಹಿತಿ ಲಭ್ಯವಾಗಿದೆ. ಬಿಪಿಎಲ್ ಕಾರ್ಡ್ ಗೊಂದಲದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಸುದ್ದಿಗೋಷ್ಠಿ ಕರೆದಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ. ಮಧ್ಯಾಹ್ನ 12ಕ್ಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಕಾರ್ಡ್ ಪರಿಷ್ಕರಣೆ ಮಾನದಂಡಗಳ ಕುರಿತು ಸಚಿವರು ಮಾತನಾಡಲಿದ್ದಾರೆ. ಅಲ್ಲದೆ ಗೊಂದಲದ ಬಗ್ಗೆ ಕೂಡ ಇವರು ಸ್ಪಷ್ಟನೆಯನ್ನ ಕೊಡ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಚಿವ ಮುನಿಯಪ್ಪ ಸಾಕಷ್ಟು ಗೊಂದಲಗಳು ಇದೀಗ ಸೃಷ್ಟಿಯಾಗ್ತಿದೆ. ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ. ಅರ್ಹರಿಗೆ ಬಿಪಿಎಲ್ ಕಾರ್ಡ್ ತಪ್ಪಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಸಚಿವ ಮುನಿಯಪ್ಪ ಅವರು ಕರೆದಿರುವಂತಹ ಒಂದು ಪ್ರೆಸ್ ಮೀಟ್. ಇದರಲ್ಲಿ ಅವರು ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಬಹುದು ಎನ್ನುವ ಅಂಶಗಳನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಬಿಪಿಎಲ್ ಕಾರ್ಡ್ ಗೊಂದಲದ ಬೆನ್ನಲ್ಲೇ ಸರ್ಕಾರ ಇದೀಗ ಕಾರ್ಮಿಕರ ಕಾರ್ಡ್ಗೆ ಕತ್ತರಿ ಹಾಕೋಕೆ ಮುಂದಾಗಿದೆ. ಈ ವಿಚಾರವನ್ನ ಇಟ್ಕೊಂಡು ಪ್ರತಿಪಕ್ಷಗಳು ಕೂಡ ಕೆಂಡ ಕಾರ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಬೇಕಾದವರು ನಮ್ಗೆ ಬಿಪಿಎಲ್ ಕಾರ್ಡ್ ಅವಶ್ಯ ಇರೋರ್ನ ಕೂಡ ರದ್ದು ಮಾಡಿದೀರಾ ನೀವು ಅಂತ ಹೇಳುವ ಒಂದು ಆರೋಪವನ್ನ ಕೂಡ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಆರೋಪಗಳಿಗೆ ಇದೀಗ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳಾಗಿರ್ಬೋದು, ಅಲ್ಲದೆ ಸಿಎಂ ಕೂಡ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರಿಗೆ ಬಿಪಿಎಲ್ ಕಾರ್ಡ್ ಹೊಂದಿರುವವರಲ್ಲಿ ಸಾಕಷ್ಟು ಜನ ಟ್ಯಾಕ್ಸ್ ಅನ್ನ ಕೂಡ ಪೇ ಮಾಡ್ತಿದ್ದಾರೆ. ಅಂತವರ ಕಾರ್ಡ್ ಅನ್ನ ಮಾತ್ರ ನಾವು ರದ್ದು ಮಾಡ್ತೀವಿ. ನಿಜವಾಗಿ ಯಾರು ಫಲಾನುಭವಿಗಳು ಇದ್ದಾರೆ ಅವರಿಗೆ ನಾವು ರದ್ದು ಮಾಡಲ್ಲ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಸುಮ್ಮನೆ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದೆ. ಈ ಆರೋಪಗಳಿಗೆ ಯಾರು ತಲೆ ಕೆಡಿಸಿಕೊಳ್ಳಬೇಡಿ. ಬಿಪಿಎಲ್ ಕಾರ್ಡ್ ನ ನಾವು ಯಾವುದೇ ಕಾರಣಕ್ಕೂ ಎಲ್ಲರಿಗೂ ರದ್ದು ಮಾಡಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಟ್ಟಿದ್ರು.